ವಾಗಿ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಶತಮಾನಗಳ ಒಂದು ಕನಸು ಇವತ್ತು ನೆನೆಯದಲ್ಲ, 500 ವರ್ಷಗಳಿಂದ ಕನಸದು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕೆಲವೇ ದಿನಗಳು ಬಾಕಿ ಇದೆ ಉದ್ಘಾಟನೆ ಆಗೋದಕ್ಕೆ. ಇಂಥ ಸಂದರ್ಭದಲ್ಲಿ ದೇವರ ಹೆಸರಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರು. ರಾಮ ಮಂದಿರ ಉದ್ಘಾಟನೆ ಚುನಾವಣೆ ಗಿಮಿಕ್ ಅಂತ. ಕಳೆದ ಸಲ ಯಾವುದೋ ಫ್ಲೈಟ್ ಅನ್ನು ತೋರಿಸಿದ್ರು ನೋಡಿ, ಅವ್ರು ಕೊಟ್ಟಿರುವಂತ ಹೇಳಿಕೆ. ಜನ ಮರಳಾದ್ರು, ಎಷ್ಟು ಜನ ಹುತಾತ್ಮರಾದ್ರು, ಯೋಧರು. ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಮಾತಾಡ್ತಾರೆ. ನಮ್ಮ ವೀರ ಯೋಧರು ಬಲಿಯಾದ್ರು, ಹುತಾತ್ಮರಾದ್ರು. ಅಂಥ ವಿಚಾರದಲ್ಲಿ ಇವತ್ತು ರಾಜಕೀಯ ಮಾಡಕ್ಕೆ ಹೋಗಿದೆ. ಅದು ಘಟನೆ ಆಗಿ ಎಷ್ಟು ದಿವಸ ಆಯ್ತು. ಅವತ್ತು ಅದಾಯ್ತಂತೆ ಆ ಲೋಕಸಭಾ ಎಲೆಕ್ಷನ್ಗೆ. ಈ ಲೋಕಸಭಾ ಎಲೆಕ್ಷನ್ಗೆ ಅಯೋಧ್ಯೆ ರಾಮ ಮಂದಿರ ಗಿಮಿಕ್ ಅಂತೆ. ಇಂಥ ಒಂದು ಹೇಳಿಕೆ ಇದೆಯಲ್ಲ, ನಿಜಕ್ಕೂ ಕೂಡ ಸರಿಯಲ್ಲ. ರಾಮ ಮಂದಿರ ಇಡೀ ಭಾರತದ ಶತಕೋಟಿ ಭಾರತೀಯರ ಶತಮಾನಗಳ ಕನಸದು ಈಗ ಈಡೇರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಭವ್ಯವಾಗಿ ನಿರ್ಮಾಣ ಆಗಿದೆ. ಅದರ ಬಗ್ಗೆ ಮಾತಾಡಿ. ಎಲ್ರಿಗೂ ಇನ್ವಿಟೇಷನ್ ಕೊಟ್ರಲ್ವ, ಹೋಗಿ ನೀವು ಹೋಗಿ ಭಾಗಿಯಾಗಿ, ನಮ್ಮದು ಪಾಲಿದೆ ಅಂತ ತೋರಿಸಿ. ಯಾರೋ ಒಬ್ಬ ಅಂಗವಿಕಲ ವೀಲ್ ಚೇರ್ನಲ್ಲಿ ಹೋಗ್ತಿದ್ದಾರೆ ರಾಮ ಮಂದಿರ ನೋಡೋದಕ್ಕೆ. ಅದು ಬಿಟ್ಟು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ಕೊಡೋದು. ಸೋಲಿನ ಭೀತಿ ಕಾಡ್ತಾ ಇದೆಯಾ ಕಾಂಗ್ರೆಸ್ಗೆ? ಅವತ್ತು ಬಾಲಕೃಷ್ಣ MLA ಪುಲ್ವಾಮಾ ಬಗ್ಗೆ ವಿವಾದಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಸಾಂಖ್ಯಿಕ ಸಚಿವರಾಗಿರುವಂತಹ ಡಿ ಸುಧಾಕರ್ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್. ನೋಡಿ ಇವರ ಹೇಳಿಕೆಗಳು. ರಾಮ ಮಂದಿರ ಉದ್ಘಾಟನೆ ಒಂದು ಚುನಾವಣೆ ಗಿಮಿಕ್ ಅಂತ ಇವ್ರ ಪ್ರಕಾರ. ನೋಡಿ, ಇದೇ ವಿಚಾರಕ್ಕೆ ಸಿಎಂ ಕೂಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ನಾವು ಅಯೋಧ್ಯೆಗೆ ವಿರುದ್ಧ ಇಲ್ಲ, ದೇವಸ್ಥಾನ ಕಟ್ಟಲಿಕ್ಕೆ ವಿರುದ್ಧ ಇಲ್ಲ, ರಾಮ ಮಂದಿರಕ್ಕೆ ವಿರುದ್ಧ ಇಲ್ಲ. ನಾವು ರಾಮ ಮಂದಿರದ ಪರನೇ ಇದ್ದೀವಿ. ಗೊತ್ತಾಯ್ತಾ? ನಮ್ಮೂರಿನೆಲ್ಲ ರಾಮ ಮಂದಿರಗಳು ಕಟ್ಟಿಲ್ಲ. ನಾವು ಭಜನೆ ಮಾಡಲು ನಮ್ಮೂರುಗಳಲ್ಲಿ ಅವೆಲ್ಲ ಮಾಡ್ತಿದ್ದೀವಿ. ನಾವು ಊರ್ಲಿದ್ದಾಗೆಲ್ಲ ಭಜನೆ ಮಾಡ್ತಿದ್ವಿ. ನಾನು ಭಜನೆಗೆ ಹೋಗ್ತಿದ್ದೆ. ಅದು ಬೇರೆ ಪ್ರಶ್ನೆ. ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದಾರೆ, ಬಹಳ ಸಂತೋಷ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಸಂತೋಷ. ನೋಡಿ, CM ಸಿದ್ದರಾಮಯ್ಯ ಅವರ ಮನಸ್ಥಿತಿ ಬಹಳ ಸಂತೋಷ ಅಷ್ಟೇ. ಅದು ಬಿಟ್ಟು ಡಿ ಸುಧಾಕರ್ ಅವರ ಹೇಳಿಕೆ ಸರಿಯಲ್ಲ. ಈಶ್ವರಪ್ಪ ಅವರು, ಮಾಜಿ ಸಚಿವರು, ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಖರ್ಗೆ ಹೇಳಿದ್ದಾರೆ ನಿನ್ನೆ, ರಾಮ ಮಂದಿರ ಕಟ್ಟಾಯಿತು, ರಾಮರಾಜ್ಯ ಯಾವಾಗ ಅಂತ. ಮತ್ತು ನರೇಂದ್ರ ಮೋದಿ ಶೋ ಮಾಡ್ತಿದ್ದಾರೆ ಅಂತ, ಮಾರ್ಕೆಟ್ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಇಂಥ ಚಿಲ್ಲರೆಗಳಿಗೆ ಉತ್ತರ ಕೊಡಬೇಕು ಅಂತ ನನಗೆ ಅನಿಸಲ್ಲ. ಯಾಕಂದರೆ ರಾಮ ಮಂದಿರದ ಪಾವಿತ್ರತೆ, ರಾಮ ಮಂದಿರದ ಇತಿಹಾಸ, ರಾಮ ಮಂದಿರದ ರಾಮ ಭಕ್ತರು ಎಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನೋವು ಪಡೋಂಥ ಮಾತುಗಳನ್ನ ಆಡೋದ್ರಿಂದ ಇವ್ರಿಗೇನೋ ಅದರಲ್ಲೇ ಸಂತೃಪ್ತಿ. ನರೇಂದ್ರ ಮೋದಿ ತೀರ್ಮಾನ ಮಾಡಿದ್ದಾರೆ ಈ ದೇಶದ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಬೇಕಾ? ನಾಗೇಂದ್ರ ಬಾಬು, ಖಂಡಿತವಾಗಿಯೂ ಹೇಳಿಕೆಗಳನ್ನ ಖಂಡಿಸ್ತಾ ಹೋದರೆ ಒಂದಷ್ಟು ರಾಜಕೀಯವಾಗಿ ಸಾಕಷ್ಟು ಅಸಮಾಧಾನ ಆಗಿದೆಯಾ ಕಾಂಗ್ರೆಸ್, ಅಥವಾ ಅದಕ್ಕೆ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಒಂದಷ್ಟು ರಾಜಕೀಯ ನಾಯಕರು ಒಂದಷ್ಟು ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾರೆ. ಕೆಲವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ರಾಮ ಮಂದಿರ ಆಗಬೇಕಾಗಿತ್ತು, ಬಹಳ ದಿನಗಳ ಕನಸು ಅನ್ನುವಂಥದ್ದು. ಇನ್ನು ಕೆಲವರು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ, ಅದು BJPಯನ್ನು ಟಾರ್ಗೆಟ್ ಮಾಡೋಕ್ಕೋಸ್ಕರ. ಈ ಹಿಂದೆ ಏನಾಗಿತ್ತು ಅದನ್ನು ಕೂಡ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ.
ಆದರೆ ಸದ್ಯದ ಮಟ್ಟಿಗೆ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಯಾಕೆ ರಾಜಕೀಯ ನಾಯಕರು ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೆ ಕೇವಲ ಒಂದು ಲೋಕಸಭಾ ಚುನಾವಣೆ ಮುಂಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸೋಲಿನ ಭೀತಿ ಏನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆಯಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತದೆ. ಯಾಕಂದ್ರೆ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆಗಿತ್ತು, ಎಲ್ಲರೂ ಕೂಡ ಬಿಜೆಪಿಗೆ ಮತ ಹಾಕಿಬಿಟ್ರು, ಹಾಗಾಗಿ ಮತ್ತೊಮ್ಮೆ ಮೋದಿ ಎರಡನೇ ಬಾರಿಗೆ ಆರಿಸಿ ಬಂದರು ಅನ್ನೋಂಥದ್ದು ಒಂದಷ್ಟು ಹೇಳಿಕೆಗಳನ್ನು ಹಿಂದೆ ಶಾಸಕರಾದಂಥ ಬಾಲಕೃಷ್ಣ ಅವರು ಕೊಟ್ಟಿದ್ರು. ಈಗ ಮತ್ತೆ ಅದನ್ನು ಉಚ್ಚಾರ ಮಾಡ್ತಾ ಇದ್ದಾರೆ ಡಿ ಸುಧಾಕರ್ ಅವರು. ಮತ್ತೆ ಈಗ ಬಂದು ರಾಮ ಮಂದಿರ ಕಟ್ತಾ ಇರ್ತಕ್ಕಂಥದ್ದು ರಾಜಕೀಯ ಕಾರಣಕ್ಕೋಸ್ಕರ ಲೋಕಸಭೆ ಗೆಲ್ಲಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಹತಾಶ ಮನೋಭಾವದಿಂದ ಈ ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಯಾಕಂದರೆ ಈ ಹಿಂದೆ ಕೂಡ ರಾಮ ಮಂದಿರ ವಿಚಾರವಾಗಿ ಒಂದು ಸ್ಟ್ಯಾಂಡನ್ನು ಕಾಂಗ್ರೆಸ್ ಪಕ್ಷದವ್ರಿಗೆ ಇಲ್ಲಿವರೆಗೂ ತಗೊಳ್ಕೊಳ್ಳೋಕೆ ಆಗೇ ಇಲ್ಲ. ದೆಹಲಿ ನಾಯಕರಿಂದ ಹಿಡಿದು ರಾಜ್ಯದ ನಾಯಕರು ಕೆಲವೊಬ್ಬರದ್ದು ಕೆಲವು ವ್ಯತಿರಿಕ್ತವಾದಂಥ ಹೇಳಿಕೆಗಳಿದ್ದಾವೆ. ಹಾಗಾಗಿ ಲೋಕಸಭಾ ಚುನಾವಣೆ ಯಾವುದೇ ಒಂದು ಜಾತಿ ಧರ್ಮದ ಆಧಾರದ ಮೇಲೆ ನಡೆಯಲ್ಲ, ಅವರವರ ಅಭಿವೃದ್ಧಿ ಆಧಾರದ ಮೇಲೆ ನಡೆಯುತ್ತೆ. ಯಾಕಂದರೆ ಹಿಂದೆ ಬಿಜೆಪಿ ಕೂಡ ರಾಜ್ಯದಲ್ಲಿ ಸೋಲ್ಬೇಕಾದ್ರೆ ಅವರು ಅಭಿವೃದ್ಧಿ ಮಾಡಿದ್ವಿ ಅಂತಲೇ ಹೇಳ್ಕೊಂಡು ಪ್ರಚಾರವನ್ನು ಮಾಡಿದ್ರು. ಆದರೆ ಅದು ಅಭಿವೃದ್ಧಿ ಜನರಿಗೆ ಕಾಣಿಸ್ಲಿಲ್ಲ, ಹಾಗಾಗಿ ರಾಜ್ಯದಲ್ಲಿ ಸೋಲು ಅನುಭವಿಸಬೇಕಾಯಿತು. ಈಗ ಲೋಕಸಭಾ ಚುನಾವಣೆ ಬಂದಿದೆ, ಅಭಿವೃದ್ಧಿ ಮಾಡಿಲ್ಲ ಅನ್ನೋದಾದರೆ ಬಿಜೆಪಿಗೂ ಕೂಡ ಖಂಡಿತವಾಗಿ ಸೋಲಾಗುತ್ತೆ. ಆದರೆ ಧರ್ಮವನ್ನು ಹೇಳುತ್ತಿರತಕ್ಕಂಥದ್ದು ಮತ್ತು ಧರ್ಮ ಒಂದಷ್ಟು ವಿಭಜನೆ ಆಗ್ತಕ್ಕಂಥ ಹೇಳಿಕೆಗಳನ್ನು ಮತ್ತು ಒಂದಷ್ಟು ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಗಳು ನಿಜವಾಗ್ಲೂ ಖಂಡಿಸಬೇಕಾಗಿದ್ದೆ. ಇದನ್ನು CM ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾವು ಖಂಡಿತವಾಗೂ ರಾಮ ಮಂದಿರ ಕಟ್ಟೋದಕ್ಕೆ ವಿರೋಧ ಇಲ್ಲ, ರಾಮ ಮಂದಿರ ಕಟ್ಟಬೇಕಾಗಿತ್ತು, ಕಟ್ಟಿದ್ದಾರೆ. ಮುಂದಿನ ರಾಜಕೀಯವಾಗಿ ಒಂದಷ್ಟು ಎದುರಿಸುವಂಥ ಕೆಲಸಗಳನ್ನ ಆಗಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ದೇಶಾದ್ಯಂತ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಮಾಡಿ ಹೇಳಿಕೆಗಳನ್ನು ಕೊಡಬೇಕಾಗಿತ್ತು. ಆದರೆ ಯಾವೊಬ್ಬ ನಾಯಕರ ಮಧ್ಯೆಯೂ ಕೂಡ ಸಮನ್ವಯದ ಕೊರತೆಯಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ,